ಮ್ಯಾಪ್ನ ಮೂಲಕ ನೋಡ್ತಾ ಹೋಗೋಣ. ಕೆಳಭಾಗದಲ್ಲಿ ಇಸ್ರೇಲ್ ಇದೆ, ಮೇಲ್ಭಾಗದಲ್ಲಿರುವಂತಹ ರಾಷ್ಟ್ರ ಲೆಬನಾನ್. ಲೆಬನಾನ್ನ ಮೇಲೆ ಆಸ್ ಆಫ್ ನೌ ಅಂತಾರಾಷ್ಟ್ರೀಯ ಮಾಧ್ಯಮವೊಂದು ವರದಿಯನ್ನ ಮಾಡಿರೋ ಪ್ರಕಾರ 1400ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಲೆಬನಾನ್ನಲ್ಲಿ ನಿರಂತರವಾಗಿ ಆಗ್ತಾ ಇರುವಂತಹ ದಾಳಿಯ ಕಾರಣಕ್ಕಾಗಿ. ಸುಮಾರು 12 ಲಕ್ಷ ಜನ ಲೆಬನಾನ್ನ ಆ ಬೈರತ್ ನಗರ ಏನಿದೆ, ಆ ದಕ್ಷಿಣ ಭಾಗದಲ್ಲಿರುವಂತಹ ನಗರ, ಅಲ್ಲಿದ್ದಂತಹ ಸುಮಾರು 12 ಲಕ್ಷ ಜನ ಆ ಜಾಗವನ್ನ ಬಿಟ್ಟು ಬೇರೆ ಕಡೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಿಸೈಲ್ಗಳ ದಾಳಿ ನಿರಂತರವಾಗಿ ಎರಡೂ ರಾಷ್ಟ್ರಗಳ ಮಧ್ಯೆ ನಡೀತಾನೆ ಇದೆ. ನಿನ್ನೆ ಸೀಸ್ ಫೈರ್ ಘೋಷಣೆಯಾಗುತ್ತೆ. ಸೀಸ್ ಫೈರ್ ಘೋಷಣೆಯಾದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ತಮ್ಮ ಸೀಸ್ ಫೈರ್ ಘೋಷಣೆಯ ಆ ಟ್ವೀಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು, ಇನ್ಕ್ಲೂಡಿಂಗ್ ಲೆಬನಾನ್, ಎಲ್ಲಾ ಕಡೆ ಕದನ ವಿರಾಮ ಅಂತ ಹೇಳಿ. ಬಟ್ ಇಸ್ರೇಲ್ ಅದಾದ ನಂತರ ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಆಫೀಸ್ ಟ್ವೀಟ್ ಮಾಡುತ್ತೆ, ಕದನ ವಿರಾಮ ಇರಾನ್ ಜೊತೆಗೆ ಮಾತ್ರ, ಯಾವುದೇ ಕಾರಣಕ್ಕೂ ಲೆಬನಾನ್ ಜೊತೆಗೆ ಅಲ್ಲ, ಲೆಬನಾನ್ ಇದ್ರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿ. ಹಾಗಾಗಿ ಕದನ ವಿರಾಮದ ಘೋಷಣೆಯ ಬಳಿಕ 10 ನಿಮಿಷಗಳ ಕಾಲ ಏಕಾಏಕಿ ಲೆಬನಾನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. 100 ಮಿಸೈಲ್ಗಳ ಮಳೆಯನ್ನ ಗರಿಯಲಾಗಿದೆ. 300 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 1200ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎರಡೂ ರಾಷ್ಟ್ರಗಳ ಮಧ್ಯೆ ಸದ್ಯ ಉದ್ವಿಗ್ನ ವಾತಾವರಣ. ಜಾಗತಿಕವಾಗಿ ಹಲವು ರಾಷ್ಟ್ರಗಳು ಇಸ್ರೇಲ್ ಲೆಬನಾನ್ನ ಮೇಲೆ ಮಾಡ್ತಾ ಇರುವಂತಹ ಅಟ್ಯಾಕ್ ಹಾಗೆ ಲೆಬನಾನ್ನ ಭೂಪ್ರದೇಶವನ್ನ ಕಬ್ಜಾ ಮಾಡಿರುವುದನ್ನ ಖಂಡಿಸಿದ್ದಾವೆ. ಚೀನಾ ಈ ವಿಚಾರವಾಗಿ ಮಾತನಾಡಿತ್ತು, ಜೊತೆಗೆ ಹಲವು ರಾಷ್ಟ್ರಗಳು ಮಾತನಾಡಿದ್ದಾವೆ. ಆದ್ರೆ ಲೆಬನಾನ್ ಹಾಗೆ ಇಸ್ರೇಲ್ನ ಮಧ್ಯೆ ಇರುವಂತಹ ದಾಳಿ ಅಥವಾ ಅವರ ಮಧ್ಯೆ ಇರುವಂತಹ ಡಿಸ್ಪ್ಯೂಟ್ ಅದೇ ಬೇರೆ, ಇರಾನ್ನ ಜೊತೆಗಿರುವಂತಹ ಡಿಸ್ಪ್ಯೂಟೇ ಬೇರೆ ಅನ್ನೋದು ಇಸ್ರೇಲ್ ಹೇಳ್ತಾ ಇರುವಂತಹ ಮಾತು. ಆದ್ರೆ ಇದರಿಂದ ಆಗ್ತಾ ಇರುವಂತಹ ಪರಿಣಾಮ ಏನು? ನಿನ್ನೆ ಕದನ ವಿರಾಮ ಘೋಷಣೆಯಾಯಿತು. ಆ ಕದನ ವಿರಾಮದ ನಂತರ ಹಾರ್ಮುಜ್ ಜಲಸಂಧಿ ಓಪನ್ ಆಗಬೇಕಾಗಿತ್ತು. 1 ತಿಂಗಳಿನಿಂದ ಹೆಚ್ಚು ಕಮ್ಮಿ 40 ದಿನಗಳಿಂದ ಸ್ಟ್ರಕ್ ಆಗಿರುವಂತಹ, ಪರ್ಷಿಯನ್ ಗಲ್ಫ್ ನಲ್ಲಿ ಸ್ಟ್ರಕ್ ಆಗಿರುವಂತಹ 100 ಹಡಗುಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ತಮ್ಮ ಕಾರ್ಯಾಚರಣೆಯನ್ನ ಆರಂಭ ಮಾಡಬೇಕಾಗಿತ್ತು. ಆದ್ರೆ ಆಗ್ಲಿಲ್ಲ. ಯಾಕಂತಂದ್ರೆ ಬಂದಂತಹ ಹಡಗುಗಳನ್ನ ಹಾರ್ಮುಜ್ ಜಲಸಂಧಿ ಇನ್ನೂ ಕೂಡ ಕ್ಲೋಸ್ ಆಗಿದೆ ಅಂತ ಹೇಳಿ ವಾಪಸ್ ಕಳುಹಿಸಲಾಯಿತು. ಯಾಕೆ ಕ್ಲೋಸ್ ಮಾಡಲಾಯಿತು? ಇರಾನ್ ಮತ್ತೆ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ಎಲ್ಲಿ ತನಕ ಲೆಬನಾನ್ನ ಮೇಲೆ ಇಸ್ರೇಲ್ನ ದಾಳಿ ನಿಲ್ಲೋದಿಲ್ವೋ, ಕದನ ವಿರಾಮ ಅಂದ್ರೆ ಇಡೀ ಪ್ರಾಂತ್ಯದಲ್ಲಿ ಎಲ್ಲಾ ಕಡೆ ಕದನ ವಿರಾಮ, ಬಟ್ ಅಲ್ಲಿ ದಾಳಿ ಮುಂದುವರೆದಿದೆ. ಎರಡು ಜೊತೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಲ್ಲಿ ನೀವು ದಾಳಿಯನ್ನ ನಿಲ್ಲಿಸಿ, ಇಲ್ಲಿ ನಾವು ಜಲಸಂಧಿಯನ್ನ ಓಪನ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆ ಕಾರಣಕ್ಕಾಗಿನೇ ಕದನ ವಿರಾಮ ಅನ್ನುವಂಥ ಘೋಷಣೆ ಬರೀ ಜೋಕ್ ಆಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.